ಸ್ವಂತ ಅಣ್ಣ ಕಾಣಿಸ್ತಿದ್ದಾಗ ಎಷ್ಟು ನೋವಾಗತ್ತೆ ಅನ್ನೋದು ನನಗೆ ಗೊತ್ತಿದೆ. ಇಷ್ಟು ಗಟ್ಟಿ ಮನಸ್ಸಿರೋ ನಾನೇ ನೀನ್ ಒಂದೇ ಒಂದು ದಿನ ಜೈಲಿಗೆ ಹೋದೆ ಅಂತ ಚಡಪಡಿಸ್ಬಿಟ್ಟೆ. ಆದ್ರೆ ಇವಳು ಅಳ್ಬೇಕಾದ್ರೆ ಅವಳ ದುಃಖ ನಿಜ ಅಂತ ನನ್ಗನ್ನಿಸ್ಲಿಲ್ಲ, ನಾಟಕ ಅನ್ನಿಸ್ತಾ ಇತ್ತು. ಅಣ್ಣ, ಅವಳಿಲ್ಲಿಗೆ ಬಂದಿದ್ದು ಏನೋ ತಗೊಂಡು ಹೋಗೋದಕ್ಕೆ, ತಗೊಂಡು ಹೋಗಿದ್ದಾಳೆ. ಇಲ್ಲಮ್ಮ, ಅವಳಿಗೆ ಅರ್ಶಿನ ಕುಂಕುಮ ತಾಂಬೂಲ ಕೊಟ್ಟಿದ್ದನ್ನ ನಾನೇ ನನ್ನ ಕಣ್ಣಾರೆ ನೋಡಿದ್ದೀನಿ. ಅದು ನಿನ್ನ ಕಣ್ಣು ಒರ್ಸೋಕ್ ಮಾಡಿರೋ ತಂತ್ರ ಅಷ್ಟೇ. ಇಷ್ಟು ದಿನ ಕವಿತನ್ ಜೊತೆ ಯಾವಾಗ್ಲೂ ನೀಲ್ಕಂಠ ಬರ್ತಿದ್ದ, ಇವತ್ತು ಬಂದಿಲ್ಲ ಅಂದ್ರೆ ಏನರ್ಥ? ಇವರೆಲ್ಲ ಸೇರ್ಕೊಂಡು ಏನೋ ಪ್ಲಾನ್ ಮಾಡ್ತಾ ಇದ್ದಾರೆ. ಅದೇನು ಅಂತಾನೆ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಯಾಕೆ ಟೆನ್ಷನ್ ಆಗಿದೆ ಬಿಡಮ್ಮ, 4 ಬಿಟ್ರೆ ಎಲ್ಲರೂ ಬಾಯ್ ಬಿಡ್ತಾರೆ. ಅಣ್ಣ, ನೀನು ಅವ್ರ ಪ್ರಾಣ ತೆಗಿತೀನಿ ಅಂದ್ರೂ ಅವ್ರು ಬಾಯಿ ಬಿಡಲ್ಲ. ಪ್ರಾಣಕ್ಕೆ ಹೆದರ್ಕೊಂಡಿದ್ರೆ ಇಂಥ ಕೆಲಸ ಮಾಡ್ತಾನೆ ಇರಲಿಲ್ಲ. ಅವ್ರ ಉದ್ದೇಶ ಏನಿದ್ರು ರಾಘವ್ನ ಗುಣಪಡಿಸೋದು ಒಂದೇ. ಅದಕ್ಕೋಸ್ಕರ ಅವರು ಪ್ರಾಣ ಕೊಡೋದಕ್ಕೂ ರೆಡಿ ಆಗಿದ್ದಾರೆ. ಮತ್ತೀಗ ನಾನೇನು ಮಾಡೋದು? ವಿಷಯ ಹೇಗೆ ತಿಳ್ಕೊಳ್ಳೋದು? ಇಷ್ಟೆಲ್ಲ ಪ್ಲಾನ್ ಮಾಡ್ತಾ ಇದ್ದಾರೆ ಅಂದ್ರೆ ನಾವು ಮೆಚ್ಚಲೇಬೇಕು. ಆದ್ರೆ ಅವರು ಮೆಚ್ಕೊಂಡು ಚಪ್ಪಾಳೆ ತಟ್ಟೋಕ್ ನನ್ನಿಂದ ಆಗಲ್ಲ. ಮನುಷ್ಯ ಎಷ್ಟೇ ಬುದ್ಧಿವಂತ ಆದ್ರೂ ಒಂದಲ್ಲ ಒಂದು ದೊಡ್ಡ ಕೆಲಸ ಮಾಡಿರ್ತಾನೆ. ಈಗ ಕವಿತಾ ಇಲ್ಲಿಗೆ ಬಂದು ದೊಡ್ಡ ತಪ್ಪು ಮಾಡಿದಾಳೆ. ಅವಳೇ ನಮಗೆ ದಾರಿ ತೋರಿಸ್ಕೊಟ್ಟಿದ್ದಾಳೆ. ನಾವೀಗ ಅವಳನ್ನ ಫಾಲೋ ಮಾಡಿದ್ರೆ ರಾಘವ್ ಎಲ್ಲಿದ್ದಾನೆ ಅಂತ ಗೊತ್ತಾಗತ್ತೆ. ಬಾ ಹೋಗೋಣ. ಮನುಷ್ಯನಿಗೆ ತಾಳ್ಮೆ ಮುಖ್ಯ. ಇನ್ನೊಂದು ಸಾರಿ ಇಂಥ ವಿಷಯದಲ್ಲಿ ಬಾಯಿ ಬಂದು ಹಾಕಿ ಮಾತಾಡಿದ್ರೆ ಇವತ್ತು ಬರೀ ಹೊಡ್ತಿದ್ದೀನಿ, ನೆಕ್ಸ್ಟ್ ಟೈಮ್ ಸಾಯಿಸ್ಬಿಡ್ತೀನಿ. ಮೀರಾ, ನೀನು ನನ್ನ ಮೇಲೇನೆ ಕೈ ಮಾಡ್ಬಿಟ್ಟೆ ಅಲ್ವಾ? ಇದಕ್ಕೆಲ್ಲ ಆದಷ್ಟು ಬೇಗ ಉತ್ತರ ಕೊಡ್ತೀನಿ, ನೋಡ್ತೀನಿ.